ಹಾಯ್ ಫ್ರೆಂಡ್ಸ್, ದರ್ಶನ್ ಇರೋ ಜೈಲಿನಲ್ಲಿ ಊಟ ಹೇಗಿರುತ್ತೆ? ಒಬ್ಬರಿಗೆ ಒಂದು ಹೊತ್ತಿಗೆ ಎಷ್ಟು ಕೆಜಿ ಅನ್ನ, ಎಷ್ಟು ಲೀಟರ್ ಸಾರು ಸಿಗುತ್ತೆ? ಮಾಂಸದೂಟ ಯಾವತ್ತೂ ಇರುತ್ತೆ? ಪ್ರತಿದಿನ ಮನೆಯಿಂದ ಊಟ ತಗೊಂಡು ಹೋಗಿ ಕೊಡಬಹುದಾ? ಒಂದು ದಿನಕ್ಕೆ ಒಬ್ಬ ಕೈದಿಯ ಊಟಕ್ಕೆ ಎಷ್ಟು ದುಡ್ಡು ಖರ್ಚಾಗ್ತಿದೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜೈಲಿನಲ್ಲಿ ಏನು ಊಟ ಸಿಗುತ್ತೆ? ಜೈಲುಗಳಲ್ಲಿ ಮುದ್ದೆ, ಅನ್ನ, ಚಪಾತಿ ಹೀಗೆ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಊಟ ನೀಡಲಾಗುತ್ತೆ. ಕೈದಿಗಳ ಆರೋಗ್ಯ ಹಾಳಾಗಬಾರ್ದು ಅಂತ ಸಪ್ಪೆ ಅಡುಗೆ ಮಾಡಲಾಗುತ್ತೆ. ಉಪ್ಪು ಖಾರ ಕಡಿಮೆ ಹಾಕಿ ಅಡುಗೆ ತಯಾರಿಸಲಾಗುತ್ತೆ. ಅದೇ ರೀತಿ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಬೆಳಗ್ಗೆ ತಿಂಡಿಗೆ ಉಪ್ಮಾ, ಚಿತ್ರಾನ್ನ, ಪುಳಿಯೋಗರೆ, ವಾಂಗಿಬಾತ್, ಅವಲಕ್ಕಿ ನೀಡಲಾಗುತ್ತೆ. ಅಂದ್ರೆ ಒಂದೊಂದು ದಿನ ಒಂದೊಂದು ತಿಂಡಿ ಮಾಡಲಾಗುತ್ತೆ. ಮಧ್ಯಾಹ್ನ ಮತ್ತು ರಾತ್ರಿಗೆ ಅನ್ನ, ಸಾರು ಮತ್ತು ಮಜ್ಜಿಗೆ ನೀಡಲಾಗುತ್ತೆ. ಇಲ್ಲಿ ಬೇರೆ ಬೇರೆ ಭಾಗದ ಕೈದಿಗಳು ಇರೋದ್ರಿಂದ ಮುದ್ದೆ, ಚಪಾತಿ ಕೂಡ ಇರುತ್ತೆ. ಅನ್ನ ಬೇಡವಾದ್ರೆ ಇವುಗಳನ್ನು ಕೂಡ ಹಾಕಿಸಿಕೊಳ್ಳಬಹುದು. ವಾರದಲ್ಲಿ 6 ದಿನ ತರಕಾರಿ ಸಾಂಬಾರು ಇರುತ್ತೆ. ಬೆಳಗ್ಗೆ 7 ಗಂಟೆಗೆಲ್ಲ ತಿಂಡಿ ಮತ್ತು ಟೀ ನೀಡಲಾಗುತ್ತೆ. ಮಧ್ಯಾಹ್ನ 12 ಗಂಟೆಗೆಲ್ಲ ಊಟ ನೀಡಲಾಗುತ್ತೆ. ಸಂಜೆ 6 ಗಂಟೆಗೆಲ್ಲ ರಾತ್ರಿ ಊಟ ನೀಡಲಾಗುತ್ತೆ. ಜೈಲುಗಳಲ್ಲಿ ಅಡುಗೆ ಮಾಡೋಕೆ ಬರೋ ಕೈದಿಗಳೇ ಊಟ ರೆಡಿ ಮಾಡ್ತಾರೆ. ಚಿಕನ್, ಮಟನ್, ಮೊಟ್ಟೆ ಊಟ. ಜೈಲಿನಲ್ಲಿರೋ ಕೈದಿಗಳಿಗೆ ವಾರಕ್ಕೊಂದ್ಸಲ ಮಾಂಸದೂಟ ಕೂಡ ಹಾಕಲಾಗುತ್ತೆ. ಪ್ರತಿ ಶುಕ್ರವಾರ ಮಾಂಸಾಹಾರ ನೀಡಲಾಗುತ್ತೆ. ಒಂದು ವಾರ ಚಿಕನ್ ಮಾಡಿದ್ರೆ ಮತ್ತೊಂದು ವಾರ ಮಟನ್ ಊಟ ನೀಡಲಾಗುತ್ತೆ. ಮಾಂಸದೂಟ ಮಾಡಿದ ದಿನ ನಾನ್ ವೆಜ್ ತಿನ್ನದವರಿಗೆ ತರಕಾರಿ ಊಟದ ಜೊತೆ ಸ್ವೀಟ್ ನೀಡಲಾಗುತ್ತೆ. ಅದೇ ರೀತಿ ಕೈದಿಗಳಿಗೆ ವಾರಕ್ಕೆ 2 ದಿನ ಮೊಟ್ಟೆ ನೀಡಲಾಗುತ್ತೆ. ಅದೇ ಕೈದಿಗಳು ಮೊಟ್ಟೆ ತಿನ್ನಲ್ಲ ಅಂತಾದ್ರೆ ಬಾಳೆಹಣ್ಣು ನೀಡಲಾಗುತ್ತೆ. ಕೈದಿಗಳಿಗೆ ಶಿಕ್ಷೆಯ ಜೊತೆಗೆ ಅವರ ಆರೋಗ್ಯ ಕಾಪಾಡೋದು ಕೂಡ ಜೈಲು ಅಧಿಕಾರಿಗಳ ಕರ್ತವ್ಯ ಆಗಿರುತ್ತೆ. ಇದೇ ಕಾರಣಕ್ಕೆ ಪೌಷ್ಟಿಕಾಂಶಗಳು ಸಿಗ್ಲಿ ಅಂತ ಈ ಆಹಾರ ನೀಡಲಾಗುತ್ತೆ. ಜೈಲಿನಲ್ಲಿ ಲೆಕ್ಕದಷ್ಟೇ ಊಟ. ಅನ್ನ, ಸಾಂಬಾರು, ಮುದ್ದೆ, ಚಪಾತಿ ಇದೆ ಅಂತ ಇಷ್ಟ ಬಂದಷ್ಟು ಹಾಕೊಂಡು ಬಾರಿಸೋಕು ಆಗಲ್ಲ. ಇಂತಿಷ್ಟೇ ಅಂತ ಲೆಕ್ಕ ಇರುತ್ತೆ. ಅಷ್ಟು ಮಾತ್ರವೇ ನೀಡಲಾಗುತ್ತೆ. ಹಸಿವು ಹೋಗ್ಲಿ ಬಿಡ್ಲಿ, ಕೊಟ್ಟಿದ್ದನ್ನ ತಿನ್ಕೊಂಡು ಸುಮ್ನಿರ್ಬೇಕು. ಎಷ್ಟರ ಮಟ್ಟಿಗೆ ಅಂದ್ರೆ ಸಾಂಬಾರು ಕೂಡ ಸಾಕಾಗ್ಲಿಲ್ಲ ಅಂದ್ರೆ ಮತ್ತೊಂದ್ಸಲ ಹಾಕೋದಿಲ್ಲ. ಅದಕ್ಕೂ ಲೆಕ್ಕ ಇರುತ್ತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಚಾರಣೆ ಮುಗಿದು ಜೈಲಿನಲ್ಲಿರೋ ಕೈದಿಗಳಿಗೆ 750 ಗ್ರಾಂ ಅನ್ನ ನೀಡಲಾಗುತ್ತೆ. ಅದಕ್ಕೆ 500 ml ಸಾರು ನೀಡಲಾಗುತ್ತೆ. ಸಾಂಬಾರಿನಲ್ಲಿ ತರಕಾರಿ ಹೇರಳವಾಗಿ ಇರುತ್ತೆ. ಇದರ ಜೊತೆಗೆ 200 ml ಮಜ್ಜಿಗೆ ಕೂಡ ಸಿಗುತ್ತೆ. ಅದೇ ವಿಚಾರಣಾಧೀನ ಕೈದಿಗಳಿಗೆ ಅಂದ್ರೆ ಉದಾಹರಣೆಗೆ ದರ್ಶನ್ಗೆ 505 ಗ್ರಾಂ ಅನ್ನ ಅಥವಾ ಅದೇ ತೂಕದ ಮುದ್ದೆ, ಚಪಾತಿ ನೀಡಲಾಗುತ್ತೆ. ಆದ್ರೆ ಇವರಿಗೆ ಸಾಂಬಾರಿನ ಲೆಕ್ಕ ಇರೋದಿಲ್ಲ. ಎಷ್ಟು ಬೇಕೋ ಅಷ್ಟು ಸಾಂಬಾರು ನೀಡಲಾಗುತ್ತೆ. ಜೊತೆಗೆ ಮಜ್ಜಿಗೆ ಕೂಡ ಸಿಗುತ್ತೆ. ಮನೆ ಊಟಕ್ಕಿಲ್ಲ ಪರ್ಮಿಷನ್. ಸಿನಿಮಾದಲ್ಲೆಲ್ಲ ಮನೆಯಿಂದ ಕೈದಿಗಳಿಗೆ ಊಟ ತಗೊಂಡು ಹೋಗಿ ಕೊಡೋದನ್ನ ನೋಡಿರ್ತೀವಿ. ಹಾಗಂತ ಎಲ್ಲಾ ಕೈದಿಗಳಿಗೆ ಮನೆ ಊಟ ತರಿಸಲು ಅವಕಾಶ ಇರೋದಿಲ್ಲ. ಮನೆ ಊಟ ಬೇಕು ಅಂತಾದ್ರೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಬೇಕು. ನಮ್ಗೆ ಜೈಲಿನ ಊಟ ಸೆಟ್ ಆಗ್ತಿಲ್ಲ, ಆರೋಗ್ಯ ಸಮಸ್ಯೆ ಆಗ್ತಿದೆ, ಹೀಗಾಗಿ ಮನೆ ಊಟಕ್ಕೆ ಅವಕಾಶ ನೀಡಿ ಅಂತ ಕೋರ್ಟ್ ಅವಕಾಶ ಕೊಟ್ರೆ ಮಾತ್ರವೇ ಮನೆಯಿಂದ ಊಟ ತರಿಸಿಕೊಂಡು ತಿನ್ನಬಹುದು. ಯಾಕಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 5,000 ಕೈದಿಗಳಿದ್ದಾರೆ. ಎಲ್ಲರೂ ಮನೆಯಿಂದ ಊಟ ತರಿಸಿಕೊಂಡ್ರೆ ಜೈಲಿನ ಮುಂದೆ ಕಿಲೋಮೀಟರ್ ಗಟ್ಟಲೆ ಲೈನು ಇರುತ್ತೆ. ಹೀಗಾಗಿ ಅದಕ್ಕೆ ಅವಕಾಶ ನೀಡೋದಿಲ್ಲ. ಮನೆಯವರು ಕೈದಿಗಳನ್ನು ವಾರಕ್ಕೆ 3 ಸಲ ಭೇಟಿಯಾಗಲು ಅವಕಾಶವಿರುತ್ತೆ. ಆಗ ಅವರಿಗೆ ಇಷ್ಟವಾದ ಆಹಾರವನ್ನು ತಗೊಂಡು ಹೋಗಿ ಕೊಡಬಹುದು. ಅದು ಕೂಡ ಫುಲ್ ಪ್ಯಾಕ್ ಆಗಿರೋ ಆಹಾರ ಆಗಿರ್ಬೇಕು. ಪ್ಲಾಸ್ಟಿಕ್ ನಿಂದ ಮಾಡಿರೋ ಬಾಕ್ಸ್ ನಲ್ಲೇ ಕೊಡ್ಬೇಕು. ಸ್ಟೀಲ್ ಬಾಕ್ಸ್, ಚಮಚವನ್ನೆಲ್ಲ ನೀಡೋಕೆ ಇಲ್ಲ. ಕ್ಯಾಂಟೀನ್ ಊಟಕ್ಕೂ ಅವಕಾಶ. ಜೈಲಿನಲ್ಲಿ ಅದರದ್ದೇ ಆದ ಒಂದು ಕ್ಯಾಂಟೀನ್ ಇರುತ್ತೆ. ಕೈದಿಗಳು ಜೈಲಿನ ಫ್ರೀ ಊಟ ಇಷ್ಟವಾಗದೇ ಇದ್ರೆ ಜೈಲಿನ ಕ್ಯಾಂಟೀನ್ ನಿಂದ ಊಟ ತರಿಸಿಕೊಳ್ಳಬಹುದು. ಆದ್ರೆ ಅಲ್ಲಿ ದುಡ್ಡು ನಡೆಯೋದಿಲ್ಲ, ಟೋಕನ್ ಬೇಕಾಗುತ್ತೆ. ಕೈದಿಗಳ ಸಂಬಂಧಿಕರು ತಿಂಗಳಿಗೆ ಇಂತಿಷ್ಟು ಅಂತ ದುಡ್ಡು ಕೊಡಲು ಅವಕಾಶವಿರುತ್ತೆ.
ಅದು ಅವರ ಖಾತೆಯಲ್ಲಿ ಟೋಕನ್ ರೀತಿ ಇರುತ್ತೆ. ಅದು ಖಾಲಿಯಾಗುವವರೆಗೆ ಕೈದಿಗಳು ತಮಗೆ ಬೇಕಾದ ವಸ್ತು ಅಥವಾ ಆಹಾರವನ್ನ ತರಿಸಿಕೊಳ್ಳಬಹುದು. ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ಪ್ರತಿ ತಿಂಗಳು ಕೈದಿಗಳಿಗೆ ಅವರ ಕುಟುಂಬದವರು 8,000 ರೂಪಾಯಿ ದುಡ್ಡು ಹಾಕಬಹುದು. ಕೈದಿಗಳ ಆಹಾರಕ್ಕೆ ಹೆಚ್ಚು ಖರ್ಚು. ಹೌದು, 2019-20 ಬಜೆಟ್ನಲ್ಲಿ ಭಾರತ ಸರ್ಕಾರ ಜೈಲುಗಳ ನಿರ್ವಹಣೆಗೆ ಅಂದ್ರೆ ಕೈದಿಗಳನ್ನು ಸಾಕಲು 6,818 ಕೋಟಿ ರೂಪಾಯಿ ಮೀಸಲಿಟ್ಟಿತ್ತು. ಅದರಲ್ಲಿ 48% ದುಡ್ಡನ್ನು ಸರ್ಕಾರ ಕೈದಿಗಳ ಆಹಾರಕ್ಕೆ ಖರ್ಚು ಮಾಡುತ್ತೆ. ಯಾಕಂದ್ರೆ ಕೈದಿಗಳು ಜೈಲಿನಲ್ಲಿ ಅಪೌಷ್ಟಿಕತೆಗೆ ಒಳಗಾಗಬಾರ್ದು ಅಂತ. ಇದರ ಪ್ರಕಾರ ಪ್ರತಿದಿನ ಒಬ್ಬ ಕೈದಿಗೆ ಒಟ್ಟಾರೆಯಾಗಿ 119 ರೂಪಾಯಿ ಖರ್ಚು ಮಾಡಬೇಕು. ಆದ್ರೆ ಹಲವು ಜೈಲುಗಳಲ್ಲಿ ಆಹಾರಕ್ಕೆ ಸರಿಯಾದ ರೀತಿಯಲ್ಲಿ ದುಡ್ಡು ಖರ್ಚು ಮಾಡ್ತಿಲ್ಲ. ಇದೇ ಕಾರಣಕ್ಕೆ ಹಲವು ಜೈಲುಗಳಲ್ಲಿ ಕೈದಿಗಳು ಉಪವಾಸ ಸತ್ಯಾಗ್ರಹ ಮಾಡೋದು ಕೂಡ ಕಂಡುಬರುತ್ತೆ. ಬೆಂಗಳೂರಿನ ಸೆಂಟ್ರಲ್ ಜೈಲಿಗೆ ಪ್ರಶಸ್ತಿ. ರಾಜ್ಯದ ಜೈಲುಗಳಲ್ಲಿ ದೊಡ್ಡದಾದ ಪರಪ್ಪನ ಅಗ್ರಹಾರ ಅಂದ್ರೆ ಬೆಂಗಳೂರು ಸೆಂಟ್ರಲ್ ಜೈಲು ಒಳ್ಳೆಯ ಜೈಲು ಅಂತಲೂ ಹೆಸರು ಮಾಡಿದೆ. 2022ರಲ್ಲಿ ಕೇಂದ್ರ ಗೃಹ ಸಚಿವಾಲಯದ ಕಡೆಯಿಂದ ಒಂದು ಸಮೀಕ್ಷೆ ನಡೆಸಲಾಗಿತ್ತು. ಅದರಲ್ಲಿ ಪರಪ್ಪನ ಅಗ್ರಹಾರ ಜೈಲು ಆಹಾರ ಮತ್ತು ಸ್ವಚ್ಛತೆಯಲ್ಲಿ ದೇಶದಲ್ಲೇ ನಂಬರ್ 1 ಜೈಲು ಅಂತ ಪ್ರಶಸ್ತಿ ನೀಡಲಾಗಿತ್ತು. ದರ್ಶನ್ ತೆಳ್ಳಗಾಗಿದ್ದು ಹೇಗೆ? ಚಾಲೆಂಜಿಂಗ್ ಸ್ಟಾರ್ ದರ್ಶನ್ 2 ವಾರದಲ್ಲಿ 10 kg ತೂಕ ಕಡಿಮೆಯಾಗಿದ್ದಾರೆ. ದರ್ಶನ್ ಹೊರಗೆ ಇದ್ದಾಗ ಪ್ರೋಟೀನ್ ಪುಡಿ ತಗೊಳ್ತಿದ್ರು, ಬಗೆ ಬಗೆಯ ತಿಂಡಿ ಸೇವಿಸ್ತಿದ್ರು, ದಿನದ 3 ಹೊತ್ತು ಚಿಕನ್ ತಿಂತಿದ್ರು. ಅವರೇ ಹೇಳಿಕೊಂಡಿರುವಂತೆ ಸಂಜೆ ಡ್ರಿಂಕ್ಸ್ ಮಾಡ್ತಿದ್ರು. ದರ್ಶನ್ 6.2 ಅಡಿ ಎತ್ತರ ಇದ್ದು ವೈದ್ಯ ಲೋಕದ ಪ್ರಕಾರ ಇವರು 77-81 kgಯಷ್ಟು ತೂಕ ಮೇಂಟೈನ್ ಮಾಡಬೇಕು. ಆದ್ರೆ ದರ್ಶನ್ 107 kgಗೆ ಏರಿಕೆ ಆಗಿದ್ರು. ಈಗ ಆಹಾರ ಪದ್ಧತಿ ಫುಲ್ ಬದಲಾಗಿದ್ದು ಡ್ರಿಂಕ್ಸ್ ಕೂಡ ಇಲ್ಲದಂತಾಗಿದೆ. ಹೀಗಾಗಿ ದರ್ಶನ್ ತೂಕ ವೇಗವಾಗಿ ಇಳಿಕೆಯಾಗಿದೆ. ಫ್ರೆಂಡ್ಸ್, ಇದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನೀಡುವ ಊಟ ತಿಂಡಿಯ ಬಗ್ಗೆ, ದರ್ಶನ್ ತೂಕ ಇಳಿಕೆಯ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಕೈದಿಗಳಿಗೆ ಇನ್ನೂ ಒಳ್ಳೆಯ ಆಹಾರ ನೀಡಬೇಕಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.